ಜನವರಿ 28ಕ್ಕೆ ಅಮಿತ್ ಶಾ ಬೆಳಗಾವಿಗೆ ಬಂದ್ ಹೋಗಿದ್ರು. ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಅರಳಿಸಲು ಸಂಕಲ್ಪ ಮಾಡಿದ್ರು. ಇವತ್ತು ಪುತ್ತೂರಿಗೆ ಬಂದಿದ್ದ ಅಮಿತ್ ಶಾ ಕರಾವಳಿ ಮತ್ತು ಮಲೆನಾಡಲ್ಲಿ ಕಮಲ ಅರಳಿಸೋಕೆ ಟಾಸ್ಕ್ ಕೊಟ್ಟಿದ್ದಾರೆ. ಮೊದಲು ಅಮಿತ್ ಶಾ ಟೂರ್ ಹೇಗಿತ್ತು ಅನ್ನೋದನ್ನ ನೋಡೋಣ, ಆಮೇಲೆ ಲೆಕ್ಕಾಚಾರವನ್ನ ನಿಮ್ಮ ಮುಂದೆ ಇಡ್ತೀವಿ. ತುಳುನಾಡಲ್ಲಿ ಅಮಿತ್ ಶಾ ರೌಂಡ್ಸ್, ಕರಾವಳಿ ಗೆಲ್ಲಲು ಕೇಸರಿ ಪ್ಲಾನ್. ಕರಾವಳಿ ಜಿಲ್ಲೆಗಳು ಬಿಜೆಪಿ ಪಾಲಿನ ಭದ್ರಕೋಟೆ. ಈ ಬಾರಿ ಕರಾವಳಿ ಜಿಲ್ಲೆಯಲ್ಲಿ ಔಟ್ ಆಫ್ ಔಟ್ ಸೀಟ್ ಗೆಲ್ಲೋಕೆ ಕೇಸರಿ ಬ್ರಿಗೇಡ್ ಭರ್ಜರಿ ತಯಾರಿ ನಡೆಸಿದೆ. ಹೀಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಇಂದು ತುಳುನಾಡಿಗೆ ಆಗಮಿಸಿ ಭರ್ಜರಿ ಪ್ರಚಾರ ಕೈಗೊಂಡಿದ್ದಾರೆ. ಮೇಲಿಂದ ಮೇಲೆ ಕರ್ನಾಟಕ ಪ್ರವಾಸ ಕೈಗೊಳ್ಳುತ್ತಿರೋ ಅಮಿತ್ ಶಾ ಇವತ್ತು ಮಂಗಳೂರಿನಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರು. ಕೇರಳದ ಕಣ್ಣೂರಿನಿಂದ ನೇರವಾಗಿ ಪುತ್ತೂರಿನ ಈಶ್ವರಮಂಗಲಕ್ಕೆ ಅಮಿತ್ ಶಾ ಆಗಮಿಸಿದ್ರು. ಅಮರಗಿರಿಯಲ್ಲಿ ನಿರ್ಮಾಣವಾಗಿರುವ ಭಾರತ ಮಾತೆಯ ಮಂದಿರವನ್ನ ಲೋಕಾರ್ಪಣೆಗೊಳಿಸಿದ್ರು. ಇದಾದ ಬಳಿಕ ಪುತ್ತೂರಿನ ವಿವೇಕಾನಂದ ಶಾಲಾ ಮೈದಾನದಲ್ಲಿ ನಡೆದ ಕ್ಯಾಂಪ್ಕೋದ ಸುವರ್ಣ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಭಾಗಿಯಾಗಿದ್ರು. ಈ ವೇಳೆ ಅಡಿಕೆ ಬೆಳೆಗಾರರ ಸಂಘವಾಗಿರೋ ಕ್ಯಾಂಪ್ಕೋ ಅಗ್ರಿಮಾಲ್, ಕಲ್ಪ ತೆಂಗಿನ ಎಣ್ಣೆ ಉತ್ಪನ್ನ ಬಿಡುಗಡೆ ಮತ್ತು ಭದ್ರಾವತಿಯ ಅಡಿಕೆ ಗೋದಾಮು ಉದ್ಘಾಟಿಸಿದ್ರು. ಇದೇ ವೇಳೆ ಕರಾವಳಿ ಸಂಸ್ಕೃತಿಯನ್ನು ಸ್ಮರಿಸಿದ ಅಮಿತ್ ಶಾ ಕಾಂಗ್ರೆಸ್ ವಿರುದ್ಧವೂ ಗುಡುಗಿದ್ರು. ಸುಪಾರಿ, ನಾರಿಯಲ್, काली मिर्च, रबड़, काजू और धान, चावल की खेती इस क्षेत्र के किसान के पसीने की महक के साथ हमारे गुजरात के लोग आपकी सुपारी खाकर हमेशा मैंगलोर को याद करते हैं. आपके प्रदेश के साथ मेरे प्रदेश का अटूट रिश्ता है. ಕಾಂತಾರಕ್ಕೆ ಫಿದಾ ಆದರಂತೆ ಅಮಿತ್ ಶಾ. ಇನ್ನು ಇದೇ ವೇಳೆ ಇಡೀ ವಿಶ್ವದ ಗಮನ ಸೆಳೆದ ಕಾಂತಾರ ಸಿನಿಮಾ ಬಗ್ಗೆಯೂ ಅಮಿತ್ ಶಾ ಪ್ರಸ್ತಾಪಿಸಿದ್ದಾರೆ. ಕಾಂತಾರ ಸಿನಿಮಾ ನೋಡಿದ್ದೇನೆ, ಇದರಿಂದ ಇಲ್ಲಿನ ಪರಂಪರೆ ಗೊತ್ತಾಯಿತು ಅಂದಿದ್ದಾರೆ. धार्मिक परंपराएं, सांस्कृतिक परंपराएं ये अविभाजित दक्षिण कन्नड़ के जिले के अंदर पाई जाती है. अभी अभी मैंने कांतारा देखा है. कांतारा देखकर मुझे मालूम पड़ा कि कितनी समृद्ध परंपराओं का ये प्रदेश है. ಜೆಡಿಎಸ್ಗೆ ಮತ ಹಾಕಿದ್ರೆ ಕಾಂಗ್ರೆಸ್ಗೆ, ಕಾಂಗ್ರೆಸ್ಗೆ ಮತ ಹಾಕಿದ್ರೆ ಜೆಡಿಎಸ್ಗೆ, ಬಿಜೆಪಿಗೆ ಮತ ಹಾಕಿದ್ರೆ ಅದು ಬಿಜೆಪಿಗೆ. मित्रों, कांग्रेस और जेडीएस कभी कर्नाटक का भला नहीं कर सकते. जेडीएस को वोट मतलब कांग्रेस को वोट, भाजपा को वोट मतलब नए भारत के नए कर्नाटक को वोट. ये बात आप सभी लोग याद करेंगे. ಟಿಪ್ಪು ಹೆಸರಲ್ಲಿ ಕಾಂಗ್ರೆಸ್ ಜೆಡಿಎಸ್ಗೆ ವೋಟ್ ಕೊಡ್ತೀರಾ? ರಾಣಿ ಅಬ್ಬಕ್ಕ ಹೆಸರಲ್ಲಿ ಬಿಜೆಪಿಗೆ ಮತ ಹಾಕ್ತೀರಾ? ನಿರ್ಧರಿಸಿ. टीपू के मानने वाले जेडीएस और कांग्रेस को वोट देना चाहिए या रानी अब्बक्का को मानने वाली बीजेपी को वोट देना चाहिए? जोर से बोलो, कांग्रेस या बीजेपी? और जोर से बोलो, कांग्रेस या बीजेपी? ಕಾಂಗ್ರೆಸ್ ಗಾಂಧಿ ಕುಟುಂಬದ ಎಟಿಎಂ ಆಗುತ್ತೆ. ಪಿಎಫ್ಐ ಬ್ಯಾನ್ ಮಾಡಿದ್ದು ಮೋದಿ ಸರ್ಕಾರ. मोदी जी के नेतृत्व में राष्ट्रभक्तों की टोली जैसी भारतीय जनता पार्टी और गांधी परिवार के लिए कर्नाटक को अपना एटीएम बनाने वाली भ्रष्ट कांग्रेस पार्टी, दोनों के बीच में किसकी सरकार बननी चाहिए? दक्षिण कर्नाटक वालों, एक कांग्रेस वालों ने पीएफआई के 1700 लोगों को छोड़ने का काम किया था और भारतीय जनता पार्टी के नेता नरेंद्र मोदी जी ने पीएफआई पर बैन लगाकर हमेशा के लिए बंद कर दिया. ಇನ್ನು ಕೆಂಜಾರು ಸಮೀಪದ ಶ್ರೀದೇವಿ ಸಂಸ್ಥೆಯಲ್ಲಿ ರಾಜ್ಯ ವಿಧಾನಸಭಾ ಚುನಾವಣಾ ಹಿನ್ನೆಲೆ ಅಮಿತ್ ಶಾ ಮಹತ್ವದ ಸಭೆ ನಡೆಸಿದ್ರು. ಈ ಸಭೆಯಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲಾ ಪ್ರಮುಖರು ಪಾಲ್ಗೊಂಡಿದ್ರು. ಕರಾವಳಿ ಹಾಗೂ ಮಲೆನಾಡು ಜಿಲ್ಲೆಗಳ ನಾಯಕರ ಜೊತೆ ಸಭೆ ನಡೆಸಿದ ಅಮಿತ್ ಶಾ ಎಲೆಕ್ಷನ್ ಗೆಲ್ಲೋಕೆ ನಾಯಕರಿಗೆ ಕೆಲ ಟಾಸ್ಕ್ಗಳನ್ನು ನೀಡಿದ್ದಾರೆ. ಸಭೆ ಬಳಿಕ ದೆಹಲಿಗೆ ವಾಪಸ್ಸಾದ ಅಮಿತ್ ಶಾ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ಸರಣಿ ಭೇಟಿ ನೀಡಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಕರಾವಳಿ ಮತ್ತು ಮಲೆನಾಡಲ್ಲಿ ಬಿಜೆಪಿ ಭದ್ರಕೋಟೆಯನ್ನ ಸುಭದ್ರ ಮಾಡಿಕೊಳ್ಳೋಕೆ ಇವತ್ತು ಅಮಿತ್ ಶಾ ಅವರು ಸಭೆಯನ್ನ ನಡೆಸಿದ್ರು. ಸಭೆಯಲ್ಲಿ ನಡೆದಂತಹ ಕೆಲವು ಪ್ರಮುಖ ವಿಚಾರಗಳ ಬಗ್ಗೆ ಬಿಜೆಪಿ ಮೂಲಗಳಿಂದ ನ್ಯೂಸ್ 18ಗೆ ಮಾಹಿತಿ ಸಿಕ್ಕಿದೆ. ಅದೇನೇನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ 2023ರ ಚುನಾವಣಾ ಲೆಕ್ಕಾಚಾರ ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಕರಾವಳಿ ಮಲೆನಾಡು 6 ಜಿಲ್ಲೆಗಳು ಬಿಜೆಪಿಯ ಭದ್ರಕೋಟೆ ಆಗಿರುವಂಥದ್ದು. 33 ಕ್ಷೇತ್ರಗಳಲ್ಲಿ ಸದ್ಯ ಈಗ 29 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿರುವಂಥದ್ದು. ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಈ ಸಲ 33ಕ್ಕೆ 33 ಕ್ಷೇತ್ರಗಳನ್ನ ಗೆಲ್ಲುವ ಮಹದಾಸೆಯನ್ನ ಅಮಿತ್ ಶಾ ಅವರು ಹೊಂದಿದ್ದಾರೆ. ಹಾಗಾಗಿ 6 ಜಿಲ್ಲೆಗಳಲ್ಲಿ ಖಾಸಗಿ ಸಂಸ್ಥೆ ಮೂಲಕ ಕ್ಷೇತ್ರವಾರು ಸರ್ವೆಯನ್ನ ಕೂಡ ಮಾಡಿಸಿದ್ದಾರೆ. ಯಾವ್ಯಾವ ಕ್ಷೇತ್ರದಲ್ಲಿ ಬಿಜೆಪಿ ಬಲಿಷ್ಠ, ಎಲ್ಲೆಲ್ಲಿ ವೀಕ್ ಅನ್ನುವಂಥ ವರದಿಯನ್ನ ಕೂಡ ಅಮಿತ್ ಶಾ ಅವರು ತಗೊಂಡಿದ್ದಾರೆ. ಹಾಗಾದ್ರೆ ಸರ್ವೆಯಲ್ಲಿ ಹಾಲಿ 29 ಕ್ಷೇತ್ರಗಳ ಪೈಕಿ 3ರಿಂದ 4 ಕಡೆ ಬಿಜೆಪಿಗೆ ಹಿನ್ನಡೆ ಅಂತ ಈ ಒಂದು ವರದಿ ಕೊಟ್ಟಿರೋ ಹಿನ್ನೆಲೆಯಲ್ಲಿ 6 ಜಿಲ್ಲೆಯ ಪ್ರಮುಖ 118 ನಾಯಕರ ಜೊತೆ ಅಮಿತ್ ಶಾ ಅವರು ಇವತ್ತು ಸಭೆಯನ್ನ ನಡೆಸಿದ್ದಾರೆ. ಇದು 2023ರ ಅಮಿತ್ ಶಾ ಅವರ ಲೆಕ್ಕಾಚಾರ ಆಗಿರುವಂಥದ್ದು. ಹಾಗಾದ್ರೆ ಇವತ್ತು ಪುತ್ತೂರಲ್ಲಿ ಅಮಿತ್ ಶಾ ಅವರು ಪ್ರಮುಖವಾಗಿ ಸಭೆ ಮಾಡಿದ್ದಕ್ಕೆ ಕಾರಣ ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ದಕ್ಷಿಣ ಕನ್ನಡ ಕ್ಷೇತ್ರಗಳಲ್ಲಿ 7 ಬಿಜೆಪಿ ಗೆದ್ದಿದ್ರೆ 1 ಕಾಂಗ್ರೆಸ್ ಅನ್ನ ಗೆದ್ದಿರುವಂಥದ್ದು. ಸುಳ್ಯ ಬಿಟ್ರೆ 2018ರಲ್ಲಿ 6ರಲ್ಲಿ ಬಿಜೆಪಿಗರು ಫಸ್ಟ್ ಟೈಮ್ ಗೆದ್ದಿದ್ದಂಥವ್ರು. ಪುತ್ತೂರು, ಬಂಟ್ವಾಳ, ಮಂಗಳೂರು, ಉತ್ತರದಲ್ಲಿ ಬಿಜೆಪಿಗೆ ಹಿನ್ನಡೆ ಅನ್ನುವಂಥ ಮಾಹಿತಿ ಇದೆ. ಹೀಗಾಗಿ ಪುತ್ತೂರಲ್ಲಿ ಸಮಾವೇಶವನ್ನ ನೀಡಿ ಬೂಸ್ಟ್ ಅನ್ನ ಕೊಟ್ಟಿದ್ದಾರೆ ಅಮಿತ್ ಶಾ ಅವರು. ಹಾಲಿ ಎಲ್ಲ ಶಾಸಕರಿಗೂ 2023ರ ಅಖಾಡಕ್ಕೆ ಟಿಕೆಟ್ ಫೈನಲ್ ಅನ್ನುವಂತಹ ವಿಚಾರ ಕೂಡ ಈಗ ಚರ್ಚೆ ಆಗಿರುವಂಥದ್ದು. ಇನ್ನು ಕರಾವಳಿಯ ಲೆಕ್ಕಾಚಾರ ಏನೇನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ದಕ್ಷಿಣ ಕನ್ನಡದಲ್ಲಿ ಒಟ್ಟು 8 ಕ್ಷೇತ್ರಗಳು ಬರುತ್ತೆ. ಬಿಜೆಪಿ ಸದ್ಯ 7ರಲ್ಲಿ ಗೆದ್ದಿರುವಂಥದ್ದು, ಕಾಂಗ್ರೆಸ್ 1ರಲ್ಲಿ ಗೆದ್ದಿರುವಂಥದ್ದು. ಇದು 2018ರ ಲೆಕ್ಕಾಚಾರ. ಸದ್ಯದ ಮಟ್ಟಿಗೆ ಈಗ ಬಿಜೆಪಿ 7, ಕಾಂಗ್ರೆಸ್ 1 ಗೆದ್ದಿದೆ. ಇನ್ನು ಉಡುಪಿಯಲ್ಲಿ ನೋಡೋದಾದ್ರೆ ಒಟ್ಟು 5 ಕ್ಷೇತ್ರಗಳು ಬರುವಂಥದ್ದು. ಇಲ್ಲಿ ಬಿಜೆಪಿ 5 ಕ್ಷೇತ್ರದಲ್ಲಿ ಗೆದ್ದಿದ್ರೆ ಕಾಂಗ್ರೆಸ್ ಅಲ್ಲಿ ಯಾವುದೇ ಸ್ಥಾನ ಹೊಂದಿಲ್ಲ, ಹಾಗೆ ಜೆಡಿಎಸ್ ಕೂಡ ಯಾವುದೇ ಸ್ಥಾನ ಹೊಂದಿಲ್ಲ. ಇನ್ನು ಉತ್ತರ ಕನ್ನಡದಲ್ಲಿ ನಾವು ನೋಡೋದಾದ್ರೆ ಒಟ್ಟು 6 ಕ್ಷೇತ್ರಗಳು ಬರುವಂಥದ್ದು. ಇಲ್ಲಿ 6 ಕ್ಷೇತ್ರದಲ್ಲಿ ಬಿಜೆಪಿ 5ರಲ್ಲಿ ಗೆದ್ದಿರುವಂಥದ್ದು, ಕಾಂಗ್ರೆಸ್ 1 ಕ್ಷೇತ್ರವನ್ನ ಗೆದ್ದಿರುವಂಥದ್ದು. ಇಲ್ಲಿ ಜೆಡಿಎಸ್ ಯಾವುದೇ ಸ್ಥಾನವನ್ನ ಹೊಂದಿಲ್ಲ. ಮತ್ತೊಂದು ಕಡೆ ನೋಡೋದಾದ್ರೆ ಮಲೆನಾಡಿನ ಲೆಕ್ಕಾಚಾರಗಳು ಏನೇನು ಅನ್ನೋದನ್ನು ನೋಡೋದಾದ್ರೆ ಮೊದಲಿಗೆ ಚಿಕ್ಕಮಗಳೂರಲ್ಲಿ ಒಟ್ಟು 5 ಕ್ಷೇತ್ರಗಳು ಬರುತ್ತೆ. ಈ 5 ಕ್ಷೇತ್ರಗಳಲ್ಲಿ ಬಿಜೆಪಿ 2018ರಲ್ಲಿ ಈಗ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿರುವಂಥದ್ದು, ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ ಗೆದ್ದಿರುವಂಥದ್ದು. ಇನ್ನು ಶಿವಮೊಗ್ಗದ ವಿಚಾರವನ್ನ ನೋಡೋದಾದ್ರೆ ಒಟ್ಟಾರೆಯಾಗಿ ಶಿವಮೊಗ್ಗದಲ್ಲಿ 7 ಕ್ಷೇತ್ರಗಳು ಬರುತ್ತೆ. ಇದರಲ್ಲಿ ಸದ್ಯ 2018ರಲ್ಲಿ ಬಿಜೆಪಿ 6 ಕ್ಷೇತ್ರದಲ್ಲಿ ಗೆದ್ದಿತ್ತು, ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ ಸ್ಥಾನವನ್ನ ಪಡ್ಕೊಂಡಿತ್ತು. ಇನ್ನು ಕೊಡಗು ಕ್ಷೇತ್ರದಲ್ಲಿ ನೋಡೋದಾದ್ರೆ ಕೊಡಗಲ್ಲಿ ಒಟ್ಟು 2 ಕ್ಷೇತ್ರಗಳು ಬರುತ್ತೆ. ಅಲ್ಲಿ 2ಕ್ಕೆ 2 ಕೂಡ ಬಿಜೆಪಿ ಗೆದ್ಕೊಂಡಿರುವಂಥದ್ದು. ಇಲ್ಲಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಯಾವುದೇ ಸ್ಥಾನಮಾನವನ್ನ ಹೊಂದಿಲ್ಲ.